ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. 24th ದ ಜಡ್ಜ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಮುದ್ದಾದ ಹುಡುಗಿರು ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಒಂದೇ ಸಿನಿಮಾದಲ್ಲಿ. ಹೇಗಿದೆ ನಿಮ್ಮ ಪಾತ್ರ? ಸೊ ನನ್ನ ಹೆಸರು ಮಧು ಅಂತ ಈ ಸಿನಿಮಾದಲ್ಲಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ರಿವೀಲ್ ಮಾಡದೆ ಹೇಳೋದಿದ್ರೆ, ನಮ್ಮ ರವಿ ಸರ್ ಹಾಗೂ ದಿಗಂತ್ ಅವ್ರ ಮಧ್ಯ ಒಂಥರ ಕನೆಕ್ಟ್, ಆ ಥರ ನನ್ನ ಕ್ಯಾರೆಕ್ಟರ್ ಇರೋದು. ಫಸ್ಟ್ ಹಾಫ್ನಲ್ಲಿ ನಡೆಯೋ ಅಂಥ ಒಂದು ಕಥೆನ ಹೇಗೆ ಮುಂದೆ ತಗೊಂಡು ಹೋಗೋದು ಅನ್ನೋವಂಥ ಕ್ಯಾರೆಕ್ಟರ್ ಇರೋದೇ ನಂದು. ಸೊ ಇನ್ ದ ಸೆಕೆಂಡ್ ಹಾಫ್ ಐ ಥಿಂಕ್ ಒಂದು ಇಂಟೆಗ್ರಲ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಬೇರೆ ಚಿತ್ರಗಳಿಂದ ಡಿಫ್ರೆಂಟ್ ಆಗಿರೋದು ಹೇಗೆ ಅಂದರೆ, ಇಟ್ಸ್ ಸ್ಲೈಟ್ಲಿ ಮೋರ್ ಮೆಚೋರ್. ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಲ್ಲಿ ಐ ಥಿಂಕ್ ಜಾಲಿ, ಗುಡ್ ಆ್ಯಂಡ್ ಖುಷಿಯಾಗಿರೋ ಹುಡುಗಿ, ದಟ್ ರೊಮ್ಯಾನ್ಸ್ ಇದು ಅದು ಆ ಥರ ಇರ್ತಿತ್ತು. ಈಗ ಇಟ್ಸ್ ಸ್ಲೈಟ್ಲಿ ಮೋರ್ ಮೆಚೋರ್ ಕ್ಯಾರೆಕ್ಟರ್. ಒಂದು ಸೀರಿಯಸ್ ನೋಟ್ ಕೂಡ ಇರುತ್ತೆ. ಆ್ಯಂಡ್ ನನಗೆ ಒಂದು ಮೊದಲನೇ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಪ್ಲೇ. ನನ್ನ ಪಾತ್ರದ ಹೆಸರು ರೋಹಿಣಿ ಅಂತ. ಐ ಪ್ಲೇ ರವಿ ಸರ್ಸ್ ವೈಫ್ ರೋಲ್. ಇದೊಂದು ಸಿನಿಮಾ ಲೀಗಲ್ ಥ್ರಿಲ್ಲರು, ಕೋರ್ಟ್ ರೂಮ್ ಡ್ರಾಮಾ. ಆ ಕೋರ್ಟ್ ರೂಮ್ ಡ್ರಾಮಾ ಅಲ್ಲಿ ಸರ್ ಏನು ಇನ್ವಾಲ್ವ್ ಇದ್ದಾರೆ. ರವಿ ಸರು ಈಸ್ ಅ ಸೆಲೆಬ್ರಿಟಿ ಲಾಯರ್ ಅಂತ ಕರಿಬೋದು ಈ ಸಿನಿಮಾಲಿ. ಅವ್ರ ವೈಫ್ ಪಾತ್ರ. ಅವ್ರ ಮನೆಗೆ ಬಂದಾಗ ಏನು ನಡೆಯುತ್ತೆ ಡಿಸ್ಕಷನ್ಸು, ಅವ್ರ ಫ್ಯಾಮಿಲಿ ಲೈಫ್ ಹೆಂಗಿರುತ್ತೆ, ಆ ಒಂದು ಸ್ಟೋರಿಯಲ್ಲಿ, ಆ ಒಂದು ಸ್ಟೋರಿ ಲೈನಲ್ಲಿ ನನ್ನ ಪಾತ್ರ ಬರುತ್ತೆ. ತುಂಬ ಚೆನ್ನಾಗಿರೋ ಪಾತ್ರ. ಆ್ಯಕ್ಚುಲಿ ನಂದು ಕೂಡ ಮೆಚೋರ್, ಒಂದು ಸ್ವಲ್ಪ ಜಾಸ್ತಿ ಮೆಚೋರ್. ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ಇದೊಂದು ಸ್ವಲ್ಪ ಮೆಚೋರ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಐ ಪ್ಲೇ ಅ ಪ್ರೊಫೆಸರ್ಸ್ ರೋಲ್ ಇನ್ ದ ಮೂವಿ. ನನಗೆ ಖುಷಿ ಆಯಿತು, ಯಾಕೆಂದರೆ ಐ ಆಮ್ ಆಲ್ಸೋ, ನಾನು ಕೂಡ ಆ ಒಂದು ಏಜಲ್ಲಿದ್ದೀನಿ ವೇರ್ ಐ ಕ್ಯಾನ್ ಐ ಫೀಲ್ ಲೈಕ್ ಐ ಆಮ್ ಮಚ್ ಮೆಚೋರ್ ದೆನ್ ಲಾಸ್ಟ್ 2 years ಅಂತ ನನಗೆ ಅನ್ಸುತ್ತೆ. ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ವೆನೆವರ್ ಯು ಸಿ ಯುವರ್ ಸೆಲ್ಫ್ ಯು ಜಡ್ಜ್ ಯುವರ್ ಸೆಲ್ಫ್. ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸು ಪೋಸ್ಟ್ ಎಲ್ಲ ನೋಡಿದಾಗ, 1 ವರ್ಷದಿಂದ ನೋಡಿದಾಗ ನಾನು ಹಿಂಗಿದ್ನ, 1 ವರ್ಷ ಆದಮೇಲೆ ಇವಾಗ ನೋಡಿದ್ರೆ ಐ ಹ್ಯಾವ್ ಗ್ರೋನ್ ಸೋ ಮಚ್, ನಾನು ಎಷ್ಟು ದೊಡ್ಡೊಳಾಗಿದ್ದೀನಿ ಅಂತ ಅನ್ಸುತ್ತೆ. ಸೊ ಇವಾಗ ಕರೆಕ್ಟ್ ಟೈಮು ಈ ಪಾತ್ರ ಮಾಡೋಕ್ಕೆ ಅಂತ ನನಗೆ ಅನಿಸ್ತು. ರವಿ ಸರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋದೇ ಒಂದು ಲಕ್ಕು ಅಂತ ಹೇಳ್ತಾರೆ. ಅದರಲ್ಲಿ ನೀವು ಅವ್ರಿಗೆ ಜೋಡಿಯಾಗಿ ಕಾಣಿಸ್ಕೊಳ್ತಿದ್ದೀರಾ. ಅವ್ರ ಜೊತೆ ಕೆಲಸ ಮಾಡಿರೋ ಅನುಭವ ಹೇಗಿತ್ತು? ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ನನಗೆ ಸರ್ ಬಗ್ಗೆ ತುಂಬ ಭಯ ಪಡಿಸಿದ್ರು ನನಗೆ ಬೇರೆ ಜನ. ಹೌದಾ? ಸೇಮ್ ಹಿಂಗೆ ಹಂಗೆ ಐ ಡೋಂಟ್ ನೋ, ಈಸ್ ವೆರಿ ಸ್ಟ್ರಿಕ್ಟ್, ತುಂಬ ಬೈತಾರೆ, ಸ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ. ಅಫ್ಕೋರ್ಸ್ ಹೀ ಈಸ್ ಸ್ಟ್ರೇಟ್ ಫಾರ್ವರ್ಡ್, ದಟ್ಸ್ ಇಸ್ ಪರ್ಸ್ನಾಲಿಟಿ. ಬಟ್ ನನಗೆ ಅವ್ರು ತುಂಬ ಇಷ್ಟ ಆದರು. ಐ ಕುಡ್ ಟಾಕ್ ಟು ಹಿಮ್ ಲೈಕ್ ಅ ಫ್ರೆಂಡ್ ಅಂತ ನನಗೆ ಅನಿಸ್ತು. ಸೋ ಜೋವಿಯಲ್. ಅವರು ಸ್ಟ್ರೇಟ್ ಫಾರ್ವರ್ಡ್ ಯಾಕಂತಾರೆ ಅಂದರೆ ಅವ್ರು ಇದ್ದನ್ನ ಹಾಗೆ ಹೇಳ್ಬಿಡ್ತಾರೆ, ದಟ್ ಟು ಇನ್ ಅ ವೆರಿ ಫನಿ ವೇ. ಸೊ ನಿಮಗೆ ಬೇಜಾರಾಗಲ್ಲ, ನಗು ಬರುತ್ತೆ ನಿಮಗೆ. ಯಾರೇ ನಿಜ ಹೇಳಿದ್ರೆ ನಗು ಬರುತ್ತೆ. ನೀವು ಕಾಮಿಡಿಯಲ್ಲಿ ನೋಡಿ, ನಮ್ಮ ಕಾಮಿಡಿ ಏನಕ್ಕೆ ಇಷ್ಟ ಆಗುತ್ತೆ, ಯಾಕಂದ್ರೆ ನಿಜ ಹೇಳ್ತಾರೆ ಅವರು. ಸೊ ಸೇಮ್ ವೇ ರವಿ ಸರ್ ಆಲ್ಸೋ ಲೈಕ್ ದ್ಯಾಟ್. ಆ್ಯಂಡ್ ನಮ್ಗೇನು ಅಂದರೆ ನಮ್ಮ ಮೈಂಡಲ್ಲಿ ಇರುತ್ತೆ, ರವಿ ಸರ್ ಸಚ್ ಅ ಬಿಗ್ ಸ್ಟಾರ್, ನಾನು ಚಿಕ್ಕವಳಿದಾಗ ನಾವು ನೋಡ್ಕೊಂಡು ಬೆಳೆದಿದ್ದೀನಿ ಹಂಗೆ ಹಂಗೆ ಅಂತ. ಬಟ್ ಆ್ಯಕ್ಚುಲಿ ನಾವು ಮಾತಾಡಬೇಕಾದ್ರೆ ಅದೆಲ್ಲ ವ್ಯಾನಿಷ್ ಅದು ಇರಲ್ಲ. ಆ್ಯಕ್ಚುಲಿ ಇಟ್ ವಾಸ್ ನೈಸ್, ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್. ನಂಗೆ ಇನ್ನೊಂದು ಸಿನಿಮಾ ಮಾಡ್ಬೇಕು ಅವ್ರ ಜೊತೆ ಅಂತ. ಖಂಡಿತ. ನಂದು ಅಂದರೆ ಇಟ್ಸ್ ನಾಟ್ ಅ ಪ್ರಾಪರ್ ರೊಮ್ಯಾನ್ಸ್. ವೈ ನಾಟ್? ಅಭಿಮಾನ್, ನಮಗೂ ಕೂಡ ಅದೇ ಆಸೆ, ನೆಕ್ಸ್ಟ್ ಸಿನಿಮಾಗಳ ಜೊತೆಯಾಗಿ ಬರ್ತಾ ಇರ್ಲಿ ಅಂತ. ನೀವು ಮಾಡ್ಬೇಕಂತ ಅಲ್ಲ ನೀವ್ ಹೇಳಿದ್ರಲ್ಲ ನನ್ ನೆಕ್ಸ್ಟ್ ಅಲ್ಲ, ಯಾವ್ದೋ ಪಾತ್ರ ಆದ್ರೂ ರವಿ ಸರ್ ಜೊತೆ ಮಾಡಕ್ ಖುಷಿದೆ ಅಲ್ವಾ ಮೇಡಮ್? ದೂದ್ ಪೇಡ ದಿಗಂತ್ ಅವ್ರ ಜೊತೆ ನೀವು ಪೇರ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಯಾವ ತರ ಜೋಡಿ ನಿಮ್ದು? ಇವಾಗ ಲವರ್ಸ್ ಅದೇ 2 ಥರ ಇದ್ದಾರೆ, ಯಾವಾಗಲೂ ಕಿತ್ತಾಡ್ಕೊಂಡು, ಮತ್ತೆ ಇನ್ನೊಂದ್ಸರಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಜೋಡಿ ಇರುತ್ತೆ. ನಿಮ್ಮ ಪಾತ್ರ ಯಾವ ಥರದ್ದು? ನಾ ಮೊದಲೇ ಹೇಳಿದೆ, ಐ ಯೂಸ್ ದ ವರ್ಡ್ ಮೆಚೋರ್. ಯಾಕಂದರೆ ಇದರಲ್ಲೂ ಕೂಡ ಇನಿಷಿಯಲ್ ಸ್ಟೇಜ್ ಆಫ್ ರಿಲೇಷನ್ಶಿಪ್ ಅಂತ ಬರುತ್ತಲ್ಲ, ಅದೆಲ್ಲ ಮೀರಿ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇರೋವಂಥ ಒಂದು ಕಪಲ್ ಅಂತಾನೆ ಹೇಳ್ಬೋದು. ಅಂದರೆ ಅಫ್ಕೋರ್ಸ್ ಆ ಥರನೂ ತೋರಿಸಿದ್ದೀವಿ, ಅದು ಇದ್ದೇ ಇರುತ್ತೆ ಸಿನಿಮಾ ಅಂದರೆ. ಬಟ್ ಒಂದು ಕಷ್ಟ ಅಂತ ಬಂದಾಗ ಹೇಗೆ ಒಂದು ಕಪಲ್ ಮಧ್ಯೆ ಏನೇನು ನಡೆಯುತ್ತೆ, ಅವ್ರು ಅದನ್ನು ಹೇಗೆ ಮೀರಿ ಹೋಗ್ತಾರೆ, ಅದನ್ನು ಹೇಗೆ ದಾಟಿ ಬರ್ತಾರೆ ಅನ್ನೋದೇ ನಮ್ಮ ಒಂದು ಟ್ರಜೆಕ್ಟ್ರಿ ಆಗಿರುತ್ತೆ ನಮ್ಮ ರಿಲೇಷನ್ಶಿಪ್ದು. ದಿಗಂತ್ ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಹಿ ಈಸ್ ವೆರಿ ಕಂಫರ್ಟಿಂಗ್ ಆನ್ ಸೆಟ್. ಮತ್ತು ಎಷ್ಟೋ ಸಲ ಅವರು ಐ ಲರ್ನ್ ಫ್ರಮ್ ಹಿಮ್ ಕೂಡ. ಅಂದರೆ ಈ ಸೀನಲ್ಲಿ ಒಂದು ರಿಯಾಕ್ಷನ್ ಕೊಡ್ತಾ ಇರ್ತೀನಿ, ಹೀಗೆ ಮಾಡಿದ್ರು ಚೆನ್ನಾಗಿರ್ಬೋದು ಅಂತ ಕೂಡ ಹೇಳಿದ್ದು ಉಂಟು. ಆ್ಯಂಡ್ ಅದು ಅವರು ನಮಗೆ ಒಂಥರ ಇನ್ಸಲ್ಟ್ ಆಗೋ ಥರ ಹೇಳಲ್ಲ. ಹಿ ಈಸ್ ವೆರಿ
ಹೌ ಡು ಐ ಪುಟ್ ಇಟ್ ಅಂದರೆ ಫ್ರೆಂಡ್ಲಿ, ಚೆನ್ನಾಗಿರ್ಬೋದು ಅಂತ ಹೇಳ್ತಾರೆ, ಹೀಗೆ ಮಾಡು ಅಂತ ಹೇಳಲ್ಲ, ಯು ನೋ ವಾಟ್ ಐ ಮೀನ್. ಸೊ ಅಂಥ ಕೋಸ್ಟಾರ್ ಸಿಗೋದು ನನಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಅವ್ರ ಜೊತೆಗೆ ಇದು ನನ್ನ ಫಸ್ಟ್ ಫಿಲ್ಮ್, ನಾನು ಇನ್ನೊಂದು ಫಿಲ್ಮ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಮೀಟ್ ಆಗಿ ಆ ಸಿನಿಮಾದಲ್ಲಿ ನನಗೆ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಆ ಒಂದು ಬಾಂಡ್ ಕ್ರಿಯೇಟ್ ಆಯಿತು ನಮ್ಮ ಮಧ್ಯ. ಅದೇ ಈ ಜೋಡಿಯಿಂದ, ಈ ಸಿನಿಮಾದಿಂದ ಜೋಡಿ ನೆಕ್ಸ್ಟ್ ಸಿನಿಮಾಗೂ ಕಂಟಿನ್ಯೂ ಆಗಿದೆ ಹಾಗಿದ್ರೆ? ಕಂಟಿನ್ಯೂ ಆಗಿದೆ, ಬಟ್ ಪೋಲ್ಸ್ ಅಪಾರ್ಟ್. ಅಂದರೆ ಇದರಲ್ಲಿರೋ ನಮ್ಮ ಕ್ಯಾರೆಕ್ಟರೈಸೇಷನ್ನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳಬೇಕು. ಆ್ಯಂಡ್ ರವಿ ಸರ್ ಬಗ್ಗೆ ನಾನು ಮೆನ್ಷನ್ ಮಾಡಲೇಬೇಕು. ಇವ್ರು ಹೇಳ್ತಾ ಇದ್ರಲ್ಲ, ಇಟ್ ವಾಸ್ ನನಗೆ ತುಂಬ ಭಯ ಆಯಿತು ಫಸ್ಟ್ ಡೇ ಸೆಟ್ಟಿಗೆ ಹೋಗ್ಬೇಕಂದ್ರೆ ಅವ್ರ ಜೊತೆಗೆ ಸೀನ್, ಅವ್ರಿಗೆ ಬೈಯೋ ಅಂತ ಒಂದು ಸೀನ್. ಸೊ ನನಗೆ ಬಹಳ ಭಯ ಆಯಿತು. ಅಂದರೆ ನಮ್ಮ ಡೈರೆಕ್ಟರ್ಗಳು ಕೂಡ, ನಮ್ಮ ಗುರು ಸರ್ ಕೂಡ ಹೇಳಿದ್ದೆ ನನಗೆ, ಐ ಆಮ್ ಗೆಟಿಂಗ್ ಇಂಟಿಮಿಡೇಟೆಡ್ ಸರ್, ಏನು ಮಾಡಲಿ ಇದು ಅದು ಅಂತ ಎಲ್ಲ. ಆದರೆ ದ ಮಿನಿಟ್ ವಿ ಸ್ಯಾಟ್, ನಮ್ಮ ಒಂದು ಮಾತುಕತೆ ಶುರು ಆಯ್ತಲ್ಲ, ಆಗಲೇ ನನಗೆ ಅನಿಸ್ತು ಸರ್ ಎಲ್ಲರೂ ಕಂಫರ್ಟಬಲ್ ಮಾಡಿಸ್ತಾರೆ ಅವರೇನೆ. ಆ್ಯಂಡ್ ಈಸ್ ವೆರಿ ಫನಿ ಆನ್ ಸೆಟ್. ಅಂದರೆ ಕಾಲು ಎಳೆಯೋದಿರ್ಬೋದು, ಇದಿರ್ಬೋದು ಅದಿರ್ಬೋದು, ಜೋಕ್ಸ್ ಅಂತೂ ನಡೀತಾನೆ ಇರುತ್ತೆ. ಸೊ ಆಟೋಮ್ಯಾಟಿಕ್ಲಿ ನಾವು ಅಲ್ಲಿ ಭಯನೆಲ್ಲ ಬಿಟ್ಟು ಕ್ಯಾರೆಕ್ಟರ್ ಒಳಗೆ ಬಂದ್ಬಿಡ್ತೀವಿ. ರವಿ ಸರ್ ಜೊತೆ ಕಳೆದಂಥ ಯಾವುದು ಸಮಯ ನಿಮ್ಗೆ ಇನ್ನೂ ನೆನಪಿದೆ, ಯಾವಾಗಲೂ ನೆನಪಾಗುತ್ತೆ ಅನ್ನೋ ವಿಷಯ? ಓಕೆ, ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಲೈಟಿಂಗ್ ನಡೀತಾ ಇರುತ್ತಲ್ವಾ, ಒಂದು ಶಾರ್ಟ್ ಆದಮೇಲೆ ನೆಕ್ಸ್ಟ್ ಶಾರ್ಟ್ಗೆ ದೇ ಶಿಫ್ಟೆಡ್. ಲೈಟಿಂಗ್ ರೆಡಿ ಆಗೋವರೆಗೂ ನಾನು ಸರ್ ವೇಟ್ ಮಾಡ್ತಾ ಇದ್ವಿ. ಆ ವೇಟಿಂಗ್ ಪೀರಿಯಡಲ್ಲಿ ಒಂದು 15-20 ಮಿನಿಟ್ಸ್ ಇರ್ಬೋದು, ಎಷ್ಟೆಷ್ಟು ವಿಷಯಗಳು ಮಾತಾಡ್ತಿದ್ವಿ ಅಂದರೆ. ಆ್ಯಂಡ್ ಸರ್ ಇಸ್ ವೆರಿ ಫಿಲಾಸಫಿಕಲ್. ಅವ್ರು ಯಾವ ಟಾಪಿಕ್ ಕೊಡಿ ಅದ್ರ ಬಗ್ಗೆ ಮಾತಾಡ್ತಾರೆ ಅವರು. ಆ್ಯಂಡ್ ನೀವು ಮಾತಾಡೋಕ್ಕೆ ಆಗಲ್ಲ, ಬಿಕಾಸ್ ಸರ್ ಹ್ಯಾವ್ ಸೊ ಮಚ್ ನಾಲೆಜ್. ಅವ್ರು ಮಾತಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಆ್ಯಕ್ಚುಲಿ ಚಿಕ್ಕ ಮಕ್ಕಳ ಥರ, ಲೈಕ್ ಒಂದು ಟೀಚರ್ ಆ್ಯಂಡ್ ಲೈಕ್ ಒಂದು ಸ್ಟೂಡೆಂಟ್. ಸೊ ನನಗೆ ಆ ಟೈಮ್ ತುಂಬ ಇಷ್ಟ ಆಯಿತು, ಬಿಕಾಸ್ ನನಗೆ ಆ ಟೈಮಲ್ಲಿ ಅವ್ರ ಪರ್ಸ್ನಾಲಿಟಿ ಅರ್ಥ ಆಯಿತು ನನಗೆ. ಸೊ ಒಂದು ಇವಾಗ ದೊಡ್ಡವರು ಸೆಟ್ಟಲ್ ಇದ್ದಾರೆ ಅಂದಾಗ ನಾವೇನಾದರೂ ಒಂದು ಕಲ್ತ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಥರದ್ದು ವಿಷಯ ನಿಮ್ಗೇನಾದರೂ, ನಾನು ಇವರಿಂದ ಈ ಥರ ಕಲ್ತ್ಕೊಂಡಿದ್ದೀನಿ ಅಂತ ಯಾವುದಾದ್ರೂ? ಐ ಥಿಂಕ್ ಅವ್ರ ಪ್ಯಾಷನ್, ಅವ್ರ ಸಿನಿಮಾಗೆ ಇರುವಂಥ ಒಂದು ಪ್ಯಾಷನ್, ಆ ಒಂದು ಹಠ ಇದೆಯಲ್ಲ ಅವ್ರಿಗೆ, ಈ ಸಿನಿಮಾ ಮಾಡೇ ಮಾಡ್ತೀನಿ, ಅಷ್ಟೇ ಚೆನ್ನಾಗಿ ಮಾಡ್ತೀನಿ. ಐ ಥಿಂಕ್ ಈಸ್ ಆಲ್ವೇಸ್ ಹ್ಯಾಡ್ ದ್ಯಾಟ್. ನನಗೆ ಅವ್ರ ಲವ್ ಟುವರ್ಡ್ಸ್ ಸಿನಿಮಾ, ಇಸ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ, ಅದನ್ನು ನಾವೆಲ್ಲ ಕಲಿಬೇಕು ಅಲ್ಲ. ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತುಂಬ ಇಷ್ಟ ಅಂತ ನನಗೆ ಗೊತ್ತು. ಇವಾಗ ಇದು ಕೂಡ ಅದೇ ಲೈನಲ್ಲೇ ಹೋಗ್ತಾ ಇದೆ. ಯಾಕೆ ಅದೇ ಥರ ಸ್ಕ್ರಿಪ್ಟ್ಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ? ಲಕ್ಕಿಲಿ ಫಾರ್ ಮೀ ನನಗೆ ಇಷ್ಟ ಆಗಿರೋಂಥನೇ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ಇದು ಒಂದು ಲೀಗಲ್ ಥ್ರಿಲ್ಲರ್ ಅಂತ ವಿ ಆರ್ ಕಾಲಿಂಗ್ ಇಟ್. ಆ್ಯಂಡ್ ಅದೇನೋ ಅದು ಮ್ಯಾನಿಫೆಸ್ಟಿಂಗ್ ಅಂತ ಹೇಳಿ ಐ ಥಿಂಕ್ ನಾನು ಯೂನಿವರ್ಸಲ್ಲಿ ಹೇಳ್ತಾನೆ ಇರ್ತೀನಿ ಅನ್ಸುತ್ತೆ, ಈ ಥರ ಮಾಡಬೇಕು ಅಂತ. ಸೊ ಅದು ಹಂಗೆ ಆಗಿ ಬರ್ತಾ ಇದೆ. ಸೊ ಐ ಕನ್ಸಿಡರ್ ಮೈ ಸೆಲ್ಫ್ ಲಕ್ಕಿ. ವಿಚ್ ಇಸ್ ಯುವರ್ ಫೇವ್ರೆಟ್ ಜಾನ್ರಾ? ಲೀಗಲ್ ಥ್ರಿಲ್ಲರ್ಗಿಂತ ಜಸ್ಟ್ ಥ್ರಿಲ್ಲರ್, ಸೈಲೆನ್ಸ್ ಆಫ್ ದ ಲ್ಯಾಂಬ್ಸ್. ಐ ಲವ್ ಸೈಲೆನ್ಸ್ ಆಫ್ ದ ಲ್ಯಾಂಬ್ಸ್ ಅಂತ ಒಂದು ಸಿನಿಮಾ, ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಥ್ರಿಲ್ಲರ್ ಆಫ್ ಆಲ್ ಟೈಮ್. ಹಂಗಾದ್ರೆ ರೋಲ್ ಮಾಡ್ಬೇಕಂತ ತುಂಬ ಆಸೆ ಅಲ್ಲ. ನೀವು ಹಿಂದೆ ನಮ್ಮ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಸೈಲೆನ್ಸ್ ಆಫ್ ದ ಲ್ಯಾಂಬ್ಸ್ ಮಾಡ್ಬೋದಾ? ನೀವು ಜೋಡಿ ಫಾಸ್ಟರ್ ಮಾಡಿ, ನಾನು I'll be the criminal. Oh my God! No, I want to be the criminal. What a role that is. ಇವಾಗ ನೀವು ಹಿಂದೆ ಸುಮಾರು ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀರಾ. ಸೊ ಆ ಕ್ಯಾರೆಕ್ಟರ್ಗಳಿಗೆ ಈ ಕ್ಯಾರೆಕ್ಟರ್ನ ಕಂಪೇರ್ ಮಾಡಿದ್ರೆ ಎಷ್ಟು ಸ್ಪೆಷಲ್ ಅನಿಸುತ್ತೆ? ಸ್ಪೆಷಲ್ ಅನ್ನೋದು ಪ್ರತಿಯೊಂದು ಸಿನಿಮಾ ಸ್ಪೆಷಲ್. ಆ್ಯಕ್ಚುಲಿ ಕಂಪೇರ್ ಮಾಡೋಕ್ಕೆ ಆಗಲ್ಲ, ಮಾಡಬಾರ್ದು ನಾವು. ಆ್ಯಕ್ಚುಲಿ ಇದೇ ಸಿನಿಮಾಗೆ ಒಂದು ಬೇರೆ ಸ್ಪೆಷಲ್ ಹೆಂಗಾಗುತ್ತೆ ಅಂದರೆ, ಇಲ್ಲಿರೋ ಟೀಮು, ಆಮೇಲೆ ಕಥೆ, ಯಾವ ಬೇರೆ ಆ್ಯಕ್ಟರ್ಸ್ ಕಾಂಬಿನೇಷನ್ಸ್ ಬರುತ್ತಲ್ವ, ಅದು ಸ್ಪೆಷಲ್ಲು. ನಾನು ಲಾಸ್ಟ್ ಸಿನಿಮಾ ಸಿನಿಮಾ ರಿಲೀಸ್, ಶಿವಾಜಿ ಸುರತ್ಕುಂಟು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ನಾನು ಈ ಟೀಮ್ ಜಾಯ್ನ್ ಆಗಿದ್ದು ನಾನು. ಸೊ ಆ ಒಂದು ವೈಬೇ ಬೇರೆ, ಈ ಒಂದು ವೈಬೇ ಬೇರೆ. ಬಟ್ ಎಷ್ಟು ಡಿಫ್ರೆಂಟ್ ಅಂದರೆ ಮಜಾ ಬರುತ್ತೆ. ಅಲ್ಲೂ ಒಂದು ಬೇರೆ ಥರ ಮಜಾ, ಇಲ್ಲಿ ಬೇರೆ ಥರ ಮಜಾ. ಸೊ ಕಾಂಟ್ ಕಂಪೇರ್ ಇಟ್ ಆ್ಯಕ್ಚುಲಿ. ಅದೇ ಐ ಥಿಂಕ್ ಎವ್ರಿ ಫಿಲ್ಮ್ ಇಸ್ ಸ್ಪೆಷಲ್. ಇದು ನನಗೆ ಯಾಕೆ ಸ್ಪೆಷಲ್ ಅಂದರೆ, ಇದನ್ನು ಒಪ್ಕೊಳ್ಳೋ ಒಂದು ಕಾರಣ ಏನಾಗಿತ್ತು ಅಂದರೆ ನಮ್ಮ ಅಜ್ಜಿ. ಯಾಕೆ ಅಂದರೆ ಶಿ ಯೂಸ್ ಟು ಲೈಕ್ ಈ ಥರ ಕಾನ್ಸೆಪ್ಟ್ಸ್. ಅಂದರೆ ಅವರು ತುಂಬ ಕತೆಗಳನ್ನ ಓದಿ, ಅಂದರೆ ಕಾದಂಬರಿಗಳನ್ನ ಓದಿ ಅದನ್ನು ಸಿನಿಮಾಗೆ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ರು. ಸೊ ನಮ್ಮ ಕತೆ ಏನಿದೆಯೋ ಇಟ್ಸ್ ಆನ್ ಅ ಸಿಮಿಲರ್ ಲೈನ್ ಅಂತ ನನಗೆ ಅನಿಸ್ತು.
ಸೊ ನಾನು ಮತ್ತು ನಮ್ಮ ಮಮ್ಮಿ ಆ ಕತೆ ಕೇಳಿದಾಗ ಈ ಥರ ಒಂದು ನಮ್ಮ ಅಜ್ಜಿ ಕೇಳಿದಿದ್ರೆ ಅವ್ರಿಗೆ ಇಷ್ಟ ಆಗಿರೋದು. ಸೊ ಅವ್ರ ಆ ಒಂದು ಅವ್ರ ಯೋಚನೆಯಿಂದ ನಾನು ಈ ಒಂದು ಸಿನಿಮಾನ ಮಾಡಕ್ಕೆ ಒಪ್ಕೊಂಡೆ. ಸಿನಿಮಾದ ಪೋಸ್ಟರ್ ನೋಡ್ತಾ ಇದ್ರೇ ಅನ್ಸುತ್ತೆ ಎಷ್ಟೊಂದು ತರ ಬಳಗ ಇದೆ ಇದರಲ್ಲಿ ಅಂತ. ಇದರಲ್ಲಿ ಸ್ವಲ್ಪ ಆದರೆ ಸಿನಿಮಾದಲ್ಲಿ ಇನ್ನೂ ಸಾಕಷ್ಟು ಜನ ನೋಡೋಕ್ಕೆ ಸಿಗ್ತಾರೆ ನಮಗೆ. ಇವ್ರುಗಳೆಲ್ಲರ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು ನಿಮಗೆ? ಎಲ್ಲರೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದೀರಾ ಬೇರೆ? ಐ ಥಿಂಕ್ ರಂಗಣ್ಣ ರಘು ಸರ್ ಅವ್ರ ಜೊತೆಗೆ ನನ್ನ ಮೊದಲನೇ ಸಿನಿಮಾ ಇದು. ಆ್ಯಂಡ್ ಫಸ್ಟ್ ಡೇ ಆಫ್ ಶೂಟ್ ನಾವು ನಮ್ಮ ಅಪ್ಪು ಮಾಮನ ಬಗ್ಗೆ ಮಾತಾಡಿದ್ದಿರ್ಬೋದು, ಮತ್ತು ಲಕ್ಷ್ಮಿ ಮ್ಯಾಮ್ ಅವ್ರ ಜೊತೆಗೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್, ಡಾನ್ಸ್ ಅವ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದಿರ್ಬೋದು. ಹಾಗೆ ರವಿ ಸರ್ ಜೊತೆಗೆ ನಾನು ಹೇಳಿದೆ ಜೋಕ್ಸು ಅದು ಇದು, ಮತ್ತು ದಿಗಂತ್ ಅವ್ರ ಜೊತೆಗೆ ಇಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಸೊ ಎಲ್ಲ ಟೋಟಲ್ ಆಗಿ ಐ ಥಿಂಕ್ ಮೇಘನಾ ಅವ್ರ ಜೊತೆಗೆ ನಾನು ಒಂದೇ ಒಂದು ಸೀನಲ್ಲಿ ಕಾಣಿಸ್ಕೊಳ್ಳೋದು. ಆದ್ರೂ ದ ವೇ ಶಿ ಮೇಡ್ ಮಿ ಫೀಲ್ ಕಂಫರ್ಟಬಲ್, ಶಿ ಇಸ್ ವೆರಿ ವಾರ್ಮ್. ಆ್ಯಂಡ್ ನಮ್ಮ ಮಮ್ಮಿಗೆ ಕಂಡ್ರೆ ತುಂಬ ಇಷ್ಟ. ಹೇಳ್ತಾ ಇರ್ತಾರೆ ನಮ್ಮ ಮಮ್ಮಿ ದಟ್ ಮೀಟ್ ಮಾಡಿದಾಗೆಲ್ಲ ಎಷ್ಟು ಚೆನ್ನಾಗಿ ಬಂದು ಮಾತಾಡಿಸ್ತಾರೆ, ಹಾಗೆ ಮಾಡ್ತಾರೆ. ಸೊ ಐ ಥಿಂಕ್ ಓವರ್ ಆಲ್ ತುಂಬ ವಾರ್ಮ್ ಎಕ್ಸ್ಪೀರಿಯನ್ಸ್ ಅನ್ಸೆ. ಪ್ರಕಾಶ್ ಸರ್ ಜೊತೆಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿಲ್ಲ, ಬಟ್ ಇಂಟರ್ವ್ಯೂ ಟೈಮಲ್ಲಿ ಗ್ಯಾರಂಟಿ ನಾನು ಅವ್ರ ಜೊತೆಗೆ ಐ ವಾಂಟ್ ಟು ಇಂಟರ್ಯಾಕ್ಟ್ ವಿತ್ ಹಿಮ್. ಸೊ ಹಾಗಾಗಿ ಐ ಥಿಂಕ್ ಓವರ್ ಆಲ್ ಇದನ್ನು ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ಒಂದು ವಾರ್ಮ್ ಎಕ್ಸ್ಪೀರಿಯನ್ಸ್, ಪಾಸಿಟಿವಿಟಿ, ತುಂಬ ಪಾಸಿಟಿವಿಟಿ. ನನ್ನ ಆ್ಯಕ್ಚುಲಿ ಸೀನ್ಸ್ ನನ್ನ ಜೊತೆ ಒಂದು ಸಣ್ಣ ಸೀನ್ ಇದೆ, ನಂಗೆ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅವ್ರನ್ನ ತುಂಬ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಆ ಸೀನಲ್ಲಿ. ಅವ್ರು ಡಿಸ್ಟ್ರಾಕ್ಟ್ ಆಗಲಿಲ್ಲ. ಆ್ಯಕ್ಚುಲಿ ತುಂಬ ಪ್ರೊಫೆಷ್ನಲ್ ಆಗಿದ್ರು. ಐ ವಾಸ್ ಲೈಕ್ ನಾಟ್ ಬ್ಯಾಡ್ ಅಂತ ಅಂದ್ಕೊಂಡೆ. ಸೊ ಇನ್ ಮೈ ಹೆಡ್ ಐ ವಾಸ್ ಕ್ಲಾಪಿಂಗ್ ಫಾರ್ ಹರ್. ಆ್ಯಂಡ್ ನಂದು ಸೀನ್ಸ್ ಇರೋದು ಎಲ್ಲ ರವಿ ಸರ್ ಜೊತೆನೆ, ರವಿ ಸರ್ ಜೊತೆ ಮತ್ತು ಸೂರ್ಯ ಅಂತ ರವಿಶಂಕರ್ ಗೌಡ ಮಗ, ವೆರಿ ಕ್ಯೂಟ್ ಗಾಯ್. ಸೊ ಇವರಿಬ್ಬರ ಜೊತೆ ಜಾಸ್ತಿ ಸೀನ್ಸ್ ನಂದು, ಮನೆಯಲ್ಲಿ ಸೀನ್ಸು. ಸೊ ಐ ಕುಡ್ ನಾಟ್ ಆ್ಯಕ್ಟ್ ವಿತ್ ಪೋಸ್ಟಲ್ಲಿ ಹೇಳ್ತೀನಿ ರಂಗಯ್ಯ ರಘು ಸರ್ ಜೊತೆ ಸೀನ್ಸ್ ಇಲ್ಲ, ನಂದು ನನ್ನ ಜೊತೆ ಸೀನ್ಸ್ ಇದೆ. ಬಿಕಾಸ್ ಐ ಆಮ್ ನಾಟ್ ನೋ ಸೀನ್ಸ್ ವಿತ್ ಹಿಮ್. ದ ಲಾಸ್ಟ್ ಒನ್ ಯಾ ಇಲ್ಲ, ಐ ಥಿಂಕ್ ಧನ್ಯ ಮತ್ತು ದಿಗಂತ್ ಜೊತೆ ಒಂದು ಸಣ್ಣ ಸೀನ್ ಇದೆ. ನನ್ನ ಮಿಕ್ಕಿದ ಸೀನ್ಸ್ ಎಲ್ಲ ರವಿ ಸರ್ ಜೊತೆನೆ. ಸೊ ಐ ವಾಸ್ ವೆರಿ ಹ್ಯಾಪಿ. ನನಗೆ ಆ್ಯಕ್ಚುಲಿ ಬೇಕಾಗಿದ್ದು ಅದನ್ನೇ ಈ ಸಿನಿಮಾಯಿಂದ. ನನಗೆ ಐ ವಾಂಟೆಡ್ ದಟ್ ಓನ್ಲಿ. ಒಂದು ಫುಲ್ ಫ್ಲೆಜ್ಡ್ ಸಾಂಗ್ ಬೇಕಿತ್ತು ನನಗೆ. ಒಂದು ಸಣ್ಣ ಬಿಟ್ಟಿದೆ ಸಾಂಗ್ದು, ಸ್ಮಾಲ್ ರೊಮ್ಯಾನ್ಸ್ ಸಾಂಗ್ ಇದೆ. ಇಟ್ಸ್ ದೇರ್. ರವಿ ಸರ್ ಅಂದ್ರೆ ಇರಲೇಬೇಕು ಅಲ್ವಾ? ಅದನ್ನೇ ಪ್ಲಾನ್ ಮಾಡ್ಬಿಟ್ಟು ಅವ್ರು ಮಾಡಿದ್ದು. ಬಟ್ ನನಗೆ ಒಂದು ಫುಲ್ ಸಾರಿ ಹಾಕೊಂಡು ಸ್ವಿಟ್ಜರ್ಲೆಂಡ್ ನಾಚ್ ಮಾಡಬೇಕು ಅಂತೆಲ್ಲ ಇತ್ತು. ನೆಕ್ಸ್ಟ್ ಸಿನಿಮಾದಲ್ಲಂತೂ ಈಡೇರುತ್ತೆ ಬಿಡಿ. ಇಷ್ಟು ಸರಿ ಹೇಳಿದ್ಮೇಲೆ, ಓಪನ್ ಆಗಿ ಕೇಳ್ಕೊಂಡ್ಮೇಲಂತೂ ಈಡೇರುತ್ತೆ ಪಕ್ಕ. ಅದೇ ಇವಾಗ ಸಿನಿಮಾ ಅಂತಂದಮೇಲೆ ಎವ್ರಿ ಫ್ರೈಡೇ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಅದರಲ್ಲೂ ನಿಮ್ಮ ಸಿನಿಮಾ 24th ರಿಲೀಸ್ ಆಗ್ತಿದೆ. ಎಲ್ಲ ಸಿನಿಮಾಗಿಂತ ಈ ಸಿನಿಮಾ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ? ಮತ್ತು ಆಡಿಯನ್ಸು ಈ ಸಿನಿಮಾ ಬಂದು ನೋಡಬೇಕು ಅಂತ ಏನಕ್ಕೆ ಅನ್ಸ್ಕೊತೀರ? ಸಿ ಐ ಥಿಂಕ್ ಫಸ್ಟ್ ಆಫ್ ಆಲ್ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ ಹೇಗೆ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಆದರೂ ಜನ ನೋಡ್ತಾ ಇಲ್ಲ. ಸೊ ಮೊದಲನೇದಾಗಿ ನಾವು ಆಡಿಯನ್ಸ್ನ ಕೇಳ್ಕೊಳ್ಳೋದು ಏನಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ ಅಂತ. ನಮ್ಮ ಸಿನಿಮಾ ಕೂಡ ಅದೇ ಒಂದು ಕನ್ನಡ ಸಿನಿಮಾನೇ. ಆ್ಯಂಡ್ ಲೀಗಲ್ ಥ್ರಿಲ್ಲರ್ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಅದೇ ಡಿಫ್ರೆನ್ಸ್. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ಲೀಗಲ್ ಥ್ರಿಲ್ಲರ್ ಕಾನ್ಸೆಪ್ಟ್ ಬಂದಿರೋದು ಐ ಥಿಂಕ್ ಬಹುಶಃ ಬಂದೇ ಇಲ್ಲ ಅಂತ ಹೇಳ್ಬೋದು, ತುಂಬ ವರ್ಷ ಆಗಿದೆ. ಸೊ ಈ ಥರ ಒಂದು ಜಾನ್ರನ್ನ ಎಂಜಾಯ್ ಮಾಡುವಂಥ ಜನ, ಫ್ಯಾಮಿಲಿ ಜೊತೆಗೆ ಬಂದು ನೋಡೋವಂಥ ಒಂದು ಸಿನಿಮಾ, ಆ್ಯಂಡ್ ತುಂಬ ವ್ಯಾಲ್ಯೂಸ್ ಕಲಿಯುವಂಥ ಒಂದು ಸಿನಿಮಾ ಕೂಡ. ಅಂದರೆ ಐ ಥಿಂಕ್ ಎಷ್ಟೋ ಕಾನ್ಸೆಪ್ಟ್ಸ್ ಬಗ್ಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಎಲ್ಲರೂ ತುಂಬ ಮೆಚೂರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ. ಹಾಡು ಕೂಡ ಚೆನ್ನಾಗಿದೆ. ನಮ್ಮ ಬಗಲ್ದು ರೀಸೆಂಟಾಗಿ ರಿಲೀಸ್ ಆಯಿತು ಆ್ಯಂಡ್ ಇಟ್ಸ್ ಡೂಯಿಂಗ್ ರಿಯಲಿ ವೆಲ್. ಒಂದು ಪಾರ್ಟಿ ಸಾಂಗ್ ಕೂಡ ಇದೆ ಇದರಲ್ಲಿ. ಸೊ ಏನಿಲ್ಲ ಅಂತ ಹೇಳ್ಬೋದು. ಅಂದರೆ ಎಲ್ಲ ಇದೆ ಸಿನಿಮಾದಲ್ಲಿ. ಸೊ ಜನ ಬಂದು ಥಿಯೇಟರ್ನಲ್ಲೇ ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಫ್ಯಾಮಿಲಿ ಸಿನಿಮಾ ಐ ಥಿಂಕ್ ಎಲ್ಲ ಚಿಕ್ಕವರಿಂದ ದೊಡ್ಡವರಿರೋ ಜೊತೆಲಿ ಬಂದುಬಿಟ್ಟು ನೋಡುವಂಥ ಸಿನಿಮಾ. ಇವಾಗ ನಾವಿರೋ ಜನ್ರೇಷನಲ್ಲಿ ಅಂದರೆ ಬೇರೆ ಬೇರೆ ಜಾನ್ರಾಸ್ ಇದೆ,
ಈ ಸಿನಿಮಾ ಇದೇ ಏಜ್ನವ್ರು ನೋಡಬಹುದು, ಎಂಜಾಯ್ ಮಾಡಬಹುದು ಅಂತ. ಬಟ್ ತುಂಬ ರೇರ್ ಆಗಿ ಬರೋ ಒಂದು ಸಿನಿಮಾ ಏನು ಅಂದರೆ ಎಲ್ಲರೂ ಜೊತೆಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ದಿಸ್ ಇಸ್ ದಟ್ ಫಿಲ್ಮ್. ಆ್ಯಂಡ್ ನನಗೆ ಆ್ಯಕ್ಚುಲಿ ಲೀಗಲ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ಗಿಂತ ಕೋರ್ಟ್ ರೂಮ್ ಡ್ರಾಮಾಸ್ ತುಂಬ ಇಷ್ಟ. ಐ ಆಮ್ ದಟ್ ಆಡಿಯನ್ಸ್. ಹೆಂಗೆ ವಾದ ಮಾಡ್ತಾರೆ, ಹೆಂಗೆ ಕೇಸ್ ಗೆಲ್ತಾರೆ, ನನಗದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂದ್ರೆ ನಾನು ಮನೆ ತುಂಬ ವಾದ ಮಾಡ್ತೀನಿ. ನಮ್ಮ ತಂದೆ ಹೇಳ್ತಾ ಇರ್ತಾರೆ, ನೀನು ಜಗ ಆಡೋದು ನೋಡಿದ್ರೆ ನೀನು ಲಾಯರ್ ಆಗಬೇಕಾಗಿತ್ತು. ಐ ಡೂ ದ್ಯಾಟ್ ಅಲ್ಲ. ಸೊ ಐ ಎಂಜಾಯ್ ದೋಸ್ ಕೈಂಡ್ ಆಫ್ ಫಿಲ್ಮ್ಸ್ ಆಲ್ಸೋ. ಸೊ ನೀವು ಸಿನಿಮಾ ಅಂತೂ ಎಂಜಾಯ್ ಮಾಡ್ತೀರಾ. ದಟ್ಸ್ ವಾಟ್ ಐಡ್ ಲೈಕ್ ಟು ಸೇ. ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಸಿನಿಮಾ ನೋಡಿ. 24th ಮೇ 24ನೇ ತಾರೀಕು ಇದೇ ರಿಲೀಸ್ ರೆಡಿ ಇದೆ ಆ್ಯಕ್ಚುಲಿ. ಓ ಮೈ ಗಾಡ್. ಸೊ ದಯವಿಟ್ಟು ಬಂದ್ಬಿಟ್ಟು ನೋಡಿ ಸಿನಿಮಾ ಥಿಯೇಟರಲ್ಲಿ. ಸಿನಿಮಾ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.